ಇನ್ನು ರಾಜಧಾನಿ ದೆಹಲಿಯಲ್ಲಿ 100ರ ಗಡಿ ದಾಟಿದೆ ಪೆಟ್ರೋಲ್ ದರ. ದೆಹಲಿಯಲ್ಲಿ ಇವತ್ತು 102 ರೂಪಾಯಿ ಪೆಟ್ರೋಲ್ ದರ. ರಾಜಧಾನಿ ದೆಹಲಿಯಲ್ಲಿ ಡೀಸೆಲ್ಗೆ 95 ರೂಪಾಯಿ 20 ಪೈಸಾ. ರಾಜಧಾನಿ ದೆಹಲಿಯಲ್ಲಿ 100ರ ಗಡಿ ದಾಟಿದೆ ಪೆಟ್ರೋಲ್ ದರ 102 ರೂಪಾಯಿ 12 ಪೈಸಾ ಇವತ್ತು ಪೆಟ್ರೋಲ್ ಪ್ರತಿ ಲೀಟರ್ಗೆ. ಡೀಸೆಲ್ಗೆ 95 ರೂಪಾಯಿ 20 ಪೈಸಾ. ಇದು ದೆಹಲಿಯ ಕತೆ. ದೇಶದ ರಾಜಧಾನಿ ದೆಹಲಿ. ಸೊ ಅಲ್ಲಿ ಇವತ್ತು 100ರ ಗಡಿ ದಾಟಿದೆ. ಫಸ್ಟ್ ಟೈಮ್ 102 ರೂಪಾಯಿ 12 ಪೈಸಾ. 100 ರೂಪಾಯಿ ಒಳಗಡೆ ಇದ್ದಂಥ ಪೆಟ್ರೋಲ್ ಬೆಲೆ ದೆಹಲಿಯಲ್ಲಿ 102 ರೂಪಾಯಿ 12 ಪೈಸಾ ಆಗಿದೆ. ಡೀಸೆಲ್ 95 ರೂಪಾಯಿ 20 ಪೈಸಾ. ದೆಹಲಿಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈ ಮಟ್ಟದ ಹೈಕ್ ಆಗಿದೆ. ಬೆಂಗಳೂರಿನಲ್ಲಿ ಡೀಸೆಲ್ಗೆ 98 ರೂಪಾಯಿ 80 ಪೈಸಾ ಇದೆ. ಪೆಟ್ರೋಲ್ ಬೆಲೆ ಆಲ್ಮೋಸ್ಟ್ 110 ರೂಪಾಯಿ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ನೋಡಿ, 2 ದಿನದಲ್ಲಿ ಮತ್ತೊಮ್ಮೆ ಗ್ರಾಹಕರಿಗೆ ಬಿಗ್ ಶಾಕ್. ಬೆಳ್ಳಂಬೆಳಗ್ಗೆ 2 ರೂಪಾಯಿ 61 ಪೈಸಾ ಪೆಟ್ರೋಲ್ಗೆ, 2 ರೂಪಾಯಿ 71 ಪೈಸಾ ಡೀಸೆಲ್ಗೆ ಏರಿಕೆ ಆಗಿರೋ ಅಂಥದ್ದು. ಗ್ರಾಹಕರು ಏನು ಹೇಳ್ತಾರೆ, ಏನು ಸಿಗ್ತಾ ಇದೆ ಮಾಹಿತಿ, ಯಾಕಿಷ್ಟು ಹೈಕ್? ಮಧುಸೂದನ್, ಮೊನ್ನೆ ಅಷ್ಟೇ ನಾವು ಮಾತನಾಡ್ತಾ ಇದ್ವಿ, ಪೆಟ್ರೋಲ್ ಡೀಸೆಲ್ ದರ 10 ದಿನದಲ್ಲಿ 3 ಬಾರಿ ಏರಿಕೆ ಆಯಿತು, ಗ್ರಾಹಕರು ಶಾಕ್ಗೆ ಒಳಗಾಗಿದ್ದಾರೆ ಅಂತ. ಇದೀಗ 1 ದಿನದ ಗ್ಯಾಪ್ ಅಷ್ಟೇ ಮತ್ತೆ ಏರಿಕೆ ಆಗಿದೆ. ಬರೋಬ್ಬರಿ ಮೊನ್ನೆ ಪೈಸೆ ಲೆಕ್ಕದಲ್ಲಿ ಏರಿಕೆ ಆಗಿತ್ತು, ಆದರೆ ಇವತ್ತು 1 ಲೀಟರ್ ಪೆಟ್ರೋಲ್ಗೆ 2.61 ಪೈಸೆಯಷ್ಟು ಏರಿಕೆ ಆಗಿರುವಂಥದ್ದು. ಒಂದು ರೀತಿ ಗ್ರಾಹಕರ ಮನಸ್ಥಿತಿ ಹೇಗಿದೆ ಅಂದರೆ, ಮೋದಿ ಯಾವಾಗ ತೈಲವನ್ನ ಮಿತವಾಗಿ ಬಳಸಿ ಅಂತ ಹೇಳಿದ್ರು, ಆವಾಗ ಅವರ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ತೈಲ ದರದಲ್ಲಿ ಏರಿಕೆ ಆಗತ್ತೆ ಅಂತ. ಫಸ್ಟ್ ಟೈಮ್ ಏರಿಕೆ ಆದಾಗ ಓಕೆ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ವಿ. ಆದ್ರೆ 2ನೇ ಬಾರಿ ಸ್ವಲ್ಪ ಶಾಕ್ ಆಯ್ತು, 3ನೇ ಬಾರಿ ಆಘಾತ ಆಯ್ತು. ಆದ್ರೆ ಈಗ ಗ್ರಾಹಕರು ನಿಜಕ್ಕೂ ಅಸಮಾಧಾನಗೊಂಡಿದ್ದಾರೆ. ಯಾಕಂದ್ರೆ ಇತಿಹಾಸದಲ್ಲಿ ಯಾವತ್ತು 10 ದಿನದಲ್ಲಿ 10 ರೂಪಾಯಿಯಷ್ಟು ಅಂದ್ರೆ 4 ಬಾರಿ ದರ ಏರಿಕೆ ಆಗಿರಲಿಲ್ಲ. ನಾನೀಗ ಸದ್ಯ ಬೆಂಗಳೂರಿನ ಜೆಸಿ ನಗರದಲ್ಲಿರುವಂತ ಪೆಟ್ರೋಲ್ ಬಂಕ್ ನಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು, 1 ಲೀಟರ್ ಪೆಟ್ರೋಲ್ಗೆ 110.93 ಅಂದ್ರೆ ಜಸ್ಟ್ ವಾರಗಳ ಹಿಂದೆ 1 ಲೀಟರ್ ಪೆಟ್ರೋಲ್ 100 ರೂಪಾಯಿ ಒಳಗಡೆ ಸಿಗ್ತಾ ಇತ್ತು. ಆದ್ರೆ ಈಗ 110 ರೂಪಾಯಿಗೆ ಏರಿಕೆ ಆಗಿರುವಂತದ್ದು ಒಂದ್ ರೀತಿ ಗ್ರಾಹಕರಿಗೆ ಶಾಕು ಹೌದು, ಅಸಮಾಧಾನ ಹೌದು, ಒಂದ್ ರೀತಿ ಹೆಲ್ಪ್ಲೆಸ್ನೆಸ್ ಅಂತಾರಲ್ಲ, ಆ ರೀತಿಯಾದಂತ ಮನಸ್ಥಿತಿ ಕ್ರಿಯೇಟ್ ಆಗಿದೆ. ಒಂದ್ ರೀತಿ ಬೇಜಾರಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಇದು ಪೆಟ್ರೋಲ್ ದರ ಏರಿಕೆಯಿಂದ ಕೇವಲ ವಾಹನ ಸವಾರರಿಗಷ್ಟೇ ಶಾಕ್ ಅಲ್ಲ, ಜನಸಾಮಾನ್ಯರಿಗೂ ಕೂಡ ಇದು ಒಂದ್ ರೀತಿ ಶಾಕ್. ಇನ್ನು ಮುಂದೆ ದಿನಬಳಕೆ ವಸ್ತು ಈಗ ಆಲ್ರೆಡಿ ಜಾಸ್ತಿ ಆಗಿರುವಂತದ್ದು, ಈಗ ಪೆಟ್ರೋಲ್ ದರ ಮತ್ತೆ ಜಾಸ್ತಿ ಆಗಿರೋದ್ರಿಂದ ದಿನಬಳಕೆ ವಸ್ತುಗಳು ಮತ್ತೆ ಜಾಸ್ತಿ ಆಗುವಂತ ಆತಂಕ ಜನಸಾಮಾನ್ಯರಲ್ಲಿದ್ರೆ, ಈ ಕಡೆ ವಾಹನ ಸವಾರರು ನಮಗೆ ಪೆಟ್ರೋಲ್ ಗಾಡಿಗಳೇ ಬೇಡಪ್ಪ, ಇವಿ ವಾಹನಗಳನ್ನ ಅಂದ್ರೆ ಖರೀದಿ ಮಾಡಬೇಕು ಅನ್ನುವಂತ ಮನಸ್ಥಿತಿಗೆ ಬಂದಿರುವಂತದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ಅಸಮಾಧಾನ ಕ್ರಿಯೇಟ್ ಆಗಿದೆ. ನಾವು ವಾಹನ ಸವಾರನ್ನ ಮಾತನಾಡ್ಸೋಣ. ಸರ್, 10 ದಿನದಲ್ಲಿ 4 ಬಾರಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ? ಇಲ್ಲ ಮ್ಯಾಮ್, ನಾನು ಹಾಕ್ಸಿಲ್ಲ ಜಾಸ್ತಿ ಆದಾಗಿಂದ, ಇವಾಗೆ ಫಸ್ಟ್ ಬಂದಿರೋದು. ಈಗ 10 ದಿನದಲ್ಲಿ 4 ಬಾರಿ ಜಾಸ್ತಿ ಆಗಿದೆ, ಏನ್ ಅಂದ್ರೆ ಒಂದ್ ರೀತಿ ಶಾಕ್ ಅಂತಾನೆ ಇದೆ. ಇಯರ್ಲಿ ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳಕ್ಕಾಗಲ್ಲ, ಅವ್ರು ಎಲ್ಲಾದ್ರಲ್ಲೂ ಜಾಸ್ತಿ ಮಾಡ್ತಾರೆ, ಯಾವ್ದ್ರಲ್ಲೂ ಹೆಲ್ಪ್ ಆಗಲ್ಲ ಜನರುಗಳಿಗೆ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಚೇಂಜ್ ಮಾಡ್ಬೇಕು ಪಕ್ಷನ ಅಷ್ಟೇನೆ. ಮೋದಿ ಹೇಳಿಕೆ ಆದ್ಮೇಲೆ ಒಂದ್ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ದರ ಏರಿಕೆ ಆಗುತ್ತೆ ಅಂತ ನೀವು? ಇಲ್ಲ, ಇದು ಪದೇ ಮಾಡ್ತಿರ್ತಾರಲ್ಲ, ಯಾವಾಗ್ಲೂ ಇದನ್ನೇ ಮಾಡಿದ್ರೆ ಹೆಂಗಾಗುತ್ತೆ ಅಂತ. 10 ರೂಪಾಯಿ ಜಾಸ್ತಿ ಆಗಿದೆ ಸರ್ 10 ದಿನದಲ್ಲಿ. ಅದೇ 1 ರೂಪಾಯಿ 2 ರೂಪಾಯಿ ಮಾಡ್ತಾ ಇದ್ರಿ, ಇವಾಗ 10 ರೂಪಾಯಿ ದೊಡ್ಡ ಅಮೌಂಟ್ ಅಲ್ವಾ ಅದು. ಅದೇ ಒಬ್ರದಂತ ಅನ್ಕೋತೀವಿ ನಾವು 10 ರೂಪಾಯಿ ಹೋಗುತ್ತೆ ಅಂತ, ಅವರು ಫುಲ್ ಎಷ್ಟು ಜನ ಹಾಕ್ಸ್ತಾರೆ ಕರ್ನಾಟಕದಲ್ಲಿ, ಅದೆಲ್ಲ ಎಷ್ಟು ಅಮೌಂಟ್ ಬರೋಲ್ಲ. ಒಟ್ಟಾರೆ ಏನು ಮನವಿ ಮಾಡಕ್ಕೆ ಇಷ್ಟಪಡ್ತೀರಾ ಗೌರ್ಮೆಂಟು? ಈ ಥರ ಮಾಡಿದ್ರೆ ಬಡವರು ಬದುಕೋಕ್ಕಾಗಲ್ಲ ಜನರುಗಳು. ಅದಕ್ಕೇ ಸ್ವಲ್ಪ ಬೇರೆದ್ರಲ್ಲಾದ್ರೂ ಕಡಿಮೆ ರೇಟ್ ಕೊಟ್ಟು ಜನರು ಉಳಿಸ್ತಾರೆ. ಪೆಟ್ರೋಲ್ ಬೇಕು ದಿನಕ್ಕೆ ನಿಮಗೆ? ನನಗೊಂದು 100 ರೂಪಾಯಿಗೆ ಸಾಕು, 100 ರುಪೀಸ್ ಹಾಕ್ತೇನೆ ಡೈಲಿ. ಜಾಸ್ತಿ ನಾನೇನು ಓಡಾಡಲ್ಲ, ಆದರೂ ಅಲ್ಲಿ ಇಲ್ಲಿ ಹೋದರೆ ಒಂದು 100 ರೂಪಾಯಿಗೆ ಸಾಕಷ್ಟು. ಮಧುಸೂದನ್, ಇದು ಜನಸಾಮಾನ್ಯರು ಹೇಳ್ತಾ ಇರುವಂತ ಮಾತು. ಅಂತಂದ್ರೆ ಒಂದ್ ರೀತಿ
ಜನಸಾಮಾನ್ಯರು ಮಿಡಲ್ ಕ್ಲಾಸ್ ಮಂದಿ ಬದುಕೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಒಂದ್ ಕಡೆ, ದಿನಬಳಕೆ ವಸ್ತುಗಳ ದರ ಕೂಡ ಏರಿಕೆ ಆಗ್ತಾ ಇದೆ. ನಾವು ಬದುಕೋದು ಹೆಂಗೆ ಅನ್ನುವಂತ ಪ್ರಶ್ನೆ ಅವರಲ್ಲಿ ನಿಜಕ್ಕೂ ಕಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ಇನ್ನು ಮತ್ತೆ ತೈಲದ ದರದ ಸಿಡಿಲು ಯಾವ ರೀತಿ ಬಡ್ದಿದೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಮೇ 15ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಯಿತು. ಎಷ್ಟು? ಪೆಟ್ರೋಲ್ ಮೇಲೆ ಪ್ರತಿ ಲೀಟರ್ಗೆ ₹3.21, ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ ₹3.11 ಏರಿಕೆ ಆಯಿತು. ಮೇ 19ನೇ ತಾರೀಕು 4 ದಿನದ ಅಂತರದಲ್ಲಿ ಎರಡನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೈಕ್ ಆಯಿತು. ಪೆಟ್ರೋಲ್ಗೆ ಪ್ರತಿ ಲೀಟರ್ಗೆ 90 ಪೈಸಾ, ಡೀಸೆಲ್ಗೆ ಪ್ರತಿ ಲೀಟರ್ಗೆ 90 ಪೈಸಾ. ಮೇ 23ನೇ ತಾರೀಕು ಮತ್ತೆ ಮೂರನೇ ಬಾರಿ ಪೆಟ್ರೋಲ್ಗೆ ಪ್ರತಿ ಲೀಟರ್ಗೆ 87 ಪೈಸಾ, ಡೀಸೆಲ್ಗೆ ಪ್ರತಿ ಲೀಟರ್ಗೆ 91 ಪೈಸಾ ಏರಿಕೆ ಆಯಿತು. ಇನ್ನು ಮೇ 25ನೇ ತಾರೀಕು ಇವತ್ತು ಬರೋಬ್ಬರಿ ₹2.61 ಪೆಟ್ರೋಲ್ಗೆ ಪ್ರತಿ ಲೀಟರ್ಗೆ ಹೈಕ್ ಆಗಿರೋದು, ಡೀಸೆಲ್ಗೆ ₹2.71 ಹೈಕ್ ಆಗಿದೆ. ಸೊ ಈ ರೀತಿ ಕಳೆದ 10 ದಿನದಲ್ಲಿ 4 ಬಾರಿ ಹೈಕ್ ಆಗಿದೆ. ಮತ್ತೆ ತೈಲಾಘಾತ ಕರ್ನಾಟಕಕ್ಕೆ ಹೇಗೆ? ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹110.93 ಆಗೋಯ್ತು. ಈಗ ಡೀಸೆಲ್ಗೆ 1 ಲೀಟರ್ಗೆ ₹92.80 ಆಗಿದೆ. ದೆಹಲಿಯಲ್ಲಿ ಪ್ರತಿ ಲೀಟರ್ಗೆ ₹102.12 ಪೆಟ್ರೋಲ್ಗೆ, ಡೀಸೆಲ್ಗೆ ಪ್ರತಿ ಲೀಟರ್ ₹95.20. ಇನ್ನು ಕೋಲ್ಕತ್ತಾದಲ್ಲಿ ಪೆಟ್ರೋಲ್ಗೆ ಪ್ರತಿ ಲೀಟರ್ಗೆ ₹113.51, ನಮಗಿಂತ ಕೋಲ್ಕತ್ತಾ ಜಾಸ್ತಿ. ಡೀಸೆಲ್ ₹99.82. ಮುಂಬೈ ವಾಣಿಜ್ಯ ನಗರಿ ಪೆಟ್ರೋಲ್ ಪ್ರತಿ ಲೀಟರ್ಗೆ ₹111.21, ಡೀಸೆಲ್ಗೆ ₹97.83. ಇನ್ನು ಚೆನ್ನೈ ತಮಿಳುನಾಡು ಪ್ರತಿ ಲೀಟರ್ ಪೆಟ್ರೋಲ್ಗೆ ₹107.77, ಡೀಸೆಲ್ಗೆ ಪ್ರತಿ ಲೀಟರ್ಗೆ ₹99.55. ಇದು ಹೈಕ್ ಆಗಿರೋ ಅಂಥ ಪೆಟ್ರೋಲ್. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಅಂತ ಪ್ರಧಾನಿಗಳು ಹೇಳಿದ್ರು. ವಾಹನಗಳನ್ನು ಕಡಿಮೆ ಬಳಕೆ ಮಾಡಿ ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸಿ ಅಂದರು. ಬಟ್ ಈಗ ಏಕಾಏಕಿ ಪೆಟ್ರೋಲ್ ಹೈಕ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.